ಹಾಸನ ನಗರದ ವಿವಿಧ ಬ್ಯಾಂಕ್ಗಳ ಎಟಿಎಂಗಳಿಗೆ ಹಣ ತುಂಬಿಸುವ ಜವಾಬ್ದಾರಿ ಹೊತ್ತಿದ್ದ ಖಾಸಗಿ ಕಂಪನಿಯ ಇಬ್ಬರು ಸಿಬ್ಬಂದಿ ಸುಮಾರು 3,40,28,200 ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ನಗರದ ಸಿಎಂಎಸ್ ಕಂಪನಿಯಲ್ಲಿ ಕಳೆದ 10 ವರ್ಷಗಳಿಂದ ಕಸ್ಟೋಡಿಯನ್ ಆಗಿ ಕೆಲಸ ಮಾಡುತ್ತಿದ್ದ ಭುವನಹಳ್ಳಿಯ ನಂದೀಶ್ ಬಿಎಲ್ ಮತ್ತು ದಾಸರಕೊಪ್ಪಲಿನ ಮಧುಕುಮಾರ್ ಎಂಪಿ ಎಂಬುವರ ಮೇಲೆ ಈ ಆರೋಪ ಕೇಳಿಬಂದಿದೆ. ಇವರು ನಗರದ ಪ್ರಮುಖ ರಸ್ತೆಗಳಾದ ಬಿಎಂ ರೋಡ್, ಆರ್ಸಿ ರೋಡ್, ಇಂದಿರಾನಗರ ಸೇರಿದಂತೆ ಒಟ್ಟು 18 ಎಟಿಎಂಗಳಿಗೆ ಹಣ ತುಂಬಿಸುವ ಹೊಣೆ ಹೊತ್ತಿದ್ದರು. ಕಂಪನಿಯ ಆಡಿಟರ್ ಲಿಂಗರಾಜು ಅವರು ಫೆಬ್ರವರಿ 18 ಮತ್ತು 19ರಂದು ಆಡಿಟ್ ಮಾಡಿದಾಗ ಈ ಬೃಹತ್ ಮೊತ್ತದ ವಂಚನೆ ಪತ್ತೆಯಾಗಿದೆ. ಆರೋಪಿಗಳು ಅನುಸರಿಸುತ್ತಿದ್ದ ವಿಧಾನಗಳ ಬಗ್ಗೆ ಶಂಕಿಸಲಾಗಿದೆ. ಎಟಿಎಂಗೆ ಹಣ ಹಾಕುವಾಗ ದಾಖಲೆಯಲ್ಲಿ ಹೆಚ್ಚಿನ ಮೊತ್ತ ಬರೆದು ವಾಸ್ತವದಲ್ಲಿ ಕಡಿಮೆ ಮೊತ್ತ ಹಾಕಿ ಉಳಿದ ಹಣವನ್ನು ಲಪಟಾಯಿಸುತ್ತಿದ್ದರು. ಎಟಿಎಂ ನಿರ್ವಹಣೆಯ ಸಮಯದಲ್ಲಿ ತಾಂತ್ರಿಕವಾಗಿ ಹಣವನ್ನು ಮರುಪಡೆಯುವ ಸಾಧ್ಯತೆಯನ್ನು ಬಳಸಿಕೊಂಡಿರುವ ಅನುಮಾನವೂ ಕೂಡ ವ್ಯಕ್ತವಾಗಿದೆ. ಎಟಿಎಂ ಪಾಸ್ವರ್ಡ್ ಈ ಇಬ್ಬರ ಬಳಿಯೇ ಇದ್ದಿದ್ದರಿಂದ ಬೇರೆಯವರಿಗೆ ಈ ವಂಚನೆ ತಿಳಿಯುವುದು ಕಷ್ಟವಾಗಿತ್ತು. ಸಿಎಂಎಸ್ ಕಂಪನಿಯ ಬ್ರಾಂಚ್ ಮ್ಯಾನೇಜರ್ ನೀಡಿದ ದೂರಿನನ್ವಯ ಹಾಸನ ಬಡಾವಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಬಂಧನಕ್ಕೆ ಜಾಲ ಬೀಸಿದ್ದಾರೆ. ಈ ವಂಚನೆ ಹಿಂದೆ ಕೇವಲ ಈ ಇಬ್ಬರೇ ಇದ್ದಾರೆಯೇ ಅಥವಾ ಕಂಪನಿಯ ಮೇಲಾಧಿಕಾರಿಗಳ ಕೈವಾಡವಿದೆಯೇ ಎಂಬುದರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆರಂಭವಾಗಿದ್ದು, ಸಮಗ್ರ ತನಿಖೆಯಿಂದಷ್ಟೇ ಸತ್ಯಾಂಶ ಹೊರಬರಬೇಕಿದೆ. ಇನ್ನು ಈ ಘಟನೆಯ ಕುರಿತಂತೆ ಹಾಸನದ ಎಸ್ಪಿ ಶುಭನ್ವಿತಾ ಮಾಧ್ಯಮದವರೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಹಾಸನ್ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಈ ಎಫ್ಐಆರ್ ರಾಜು ಅಂತ ಬ್ರಾಂಚ್ ಮ್ಯಾನೇಜರ್ ಸಿಎಂಎಸ್ ಇನ್ಫೋಸಿಸ್ಟಮ್ಸ್ ಕಂಪನಿ ದಾಖಲ ಮಾಡಿದ್ದಾರೆ. ಇದರಲ್ಲಿ ಅದು ಮೇನ್ ಅಲಿಗೇಷನ್ ಏನಂದರೆ, ಸಿಎಂಎಸ್ ಬೇಸಿಕಲಿ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ ಇಲ್ಲಿ ಲೋಕಲ್ ಬ್ಯಾಂಕ್ಸ್ಗೆ. ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂದರೆ ಅವರು ಬ್ಯಾಂಕಿಂದ ಹಣ ಕಲೆಕ್ಟ್ ಮಾಡಿಕೊಂಡು ಎಟಿಎಮ್ಸ್ಗೆ ರೀಪ್ಲೆನಿಶ್ ಮಾಡ್ತಾರೆ. ಸೊ ರೀಸೆಂಟ್ಲಿ ಆಡಿಟ್ ಮಾಡುವಾಗ ಅವರಿಗೆ ಗೊತ್ತಾಯಿತು ದ್ಯಾಟ್ 15 ಎಟಿಎಮ್ಸ್ನಲ್ಲಿ ಸ್ವಲ್ಪ ಮಿಸ್ ಮ್ಯಾಚ್ ಇದೆ. ಅಂದರೆ ಎಷ್ಟು ಕ್ಯಾಶ್ ಸಿಸ್ಟಮ್ ಪ್ರಕಾರ ಡಿಪಾಸಿಟ್ ಆಗಿದೆ ಅಷ್ಟು ಕ್ಯಾಶ್ ಎಟಿಎಮಲ್ಲಿ ಇರಲಿಲ್ಲ. ಸೊ ಟೋಟಲ್ ಅಮೌಂಟ್ ಗ್ಯಾಪ್ ಏನಿದೆ ಅದು 3,40,00,000 ಆಡಿಟ್ ರಿಪೋರ್ಟ್ ಪ್ರಕಾರ ಬಂದಿದೆ. ಇದರ ಮೇಲೆ ಅವರು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ನಾವು ಕೇಸ್ ತಗೊಂಡಿದ್ದೀವಿ, ತನಿಖಾ ಸ್ಟಾರ್ಟ್ ಆಗಿದೆ. ಅವರು ಇಬ್ಬರು ಜನಗೆ ಎಫ್ಐಆರ್ ನಿಮ್ದು ಅಕ್ಯೂಸ್ ಮಾಡಿದ್ದಾರೆ. ನಂದೀಶ ಮತ್ತು ಮಧುಕುಮಾರ್ ಎಂ ಅಂತ. ಅವರು ಕಸ್ಟೋಡಿಯನ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಂದರೆ ಆ ರೂಟ್ ಮೇಲೆ ಎಷ್ಟು ಎಟಿಎಮ್ಸ್ ಇದೆ ಅದರಲ್ಲಿ ರಿಪ್ಲೆನಿಶ್ ಮಾಡ್ತಾ ಇದ್ರು ಕ್ಯಾಶ್. ಆಸ್ ಆಫ್ ನಾವು ಇಬ್ಬರು ಜನ ಮೇಲೆ ಅವರು ಎಫ್ಐಆರ್ ಕೊಟ್ಟಿದ್ದಾರೆ. ಬಟ್ ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ, ನಮಗೆ ವೆರಿಫೈ ಮಾಡಬೇಕು. ಎಫ್ಐಆರ್ ಪ್ರಕಾರ 15 ಎಟಿಎಮ್ಸ್ ಅವರು ಬರೆದಿದ್ದಾರೆ. ಬಟ್ ನಮಗೆ ಅದೇ ವೆರಿಫೈ ಮಾಡಬೇಕು. ಆ ರೂಟ್ ಮೇಲೆ 22 ಎಟಿಎಮ್ಸ್ ಇತ್ತು, ಬಟ್ ಎಫ್ಐಆರ್ ಪ್ರಕಾರ 15 ಅವರು ಬರೆದಿದ್ದಾರೆ. ಅದು ಆ್ಯಕ್ಚುಲಿ ನಮಗೆ ವೆರಿಫೈ ಮಾಡಬೇಕು. ನಮಗೆ ಫುಲ್ ಸ್ಟೆಪ್ ಆ್ಯಕ್ಚುಲಿ ನೋಡಬೇಕು. ಫ್ರಮ್ ದ ಟೈಮ್ ಆಫ್ ಕಲೆಕ್ಷನ್ ಆಫ್ ಕ್ಯಾಶ್ ಟು ಡಿಪಾಸಿಟ್ ಇನ್ ದಿ ಎಟಿಎಮ್ ನಮಗೆ ಎಲ್ಲ ಸ್ಟೆಪ್ಸ್ ನೋಡಬೇಕು. ಎಷ್ಟು ಸ್ಟೆಪ್ಸ್ ಇದೆ ಮತ್ತು ಎಷ್ಟು ಪರ್ಸನ್ಸ್ ಇನ್ವಾಲ್ವ್ ಇದ್ದಾರೆ, ಅವ್ರದ್ದು ಏನು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇದೆ ನಮಗೆ ಎಲ್ಲ ನೋಡಬೇಕು. ಅದಾದ ನಂತರ ನಾವು ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬಹುದು. ಸೊ ಜಸ್ಟ್ ತನಿಖಾ ಸ್ಟಾರ್ಟ್ ಆಯಿತು. ನಮಗೆ ಅವರು ಕೋಆಪ್ರೇಟ್ ಮಾಡ್ತಿದ್ದಾರೆ. ಶಾರ್ಟ್ಲಿ ನಾವು ಒಂದು ಕನ್ಕ್ಲೂಷನ್ ರೀಚ್ ಆಗ್ತೀವಿ, ಎಕ್ಸಾಕ್ಟ್ಲಿ ಯಾರು ಮಾಡಿದ್ದಾರೆ ಮತ್ತು ಎಷ್ಟು ಜನ ಇನ್ವಾಲ್ವ್ ಇದ್ರು. ಅದೇ ಅವರು ಕಂಪ್ಲೇಂಟಲ್ಲಿ ಅದು ಹಾಕಿಲ್ಲ. ಸೊ ನಮಗೆ ಎಸ್ಟಾಬ್ಲಿಷ್ ಮಾಡಬೇಕು. ಈಗ ನಮಗೆ CCTV ನೋಡಬೇಕು, ಅವ್ರದ್ದು ಎಲ್ಲ ಡೇಟಾ ಕಲೆಕ್ಟ್ ಮಾಡಬೇಕು, ಮತ್ತು ಎಷ್ಟು ಎಟಿಎಮ್ಸ್ ಇದೆ, ಎಷ್ಟು ಡಿಪಾಸಿಟ್ ಆಗಿದೆ, ಯಾವಾಗ ಎಟಿಎಮ್ ಖಾಲಿ ಆಯಿತು, ಎಲ್ಲ ನಮಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ತುಂಬ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ಅದು ಅನಲೈಸ್ ಮಾಡಿಕೊಂಡು ನಾವು ಒಂದು ಕನ್ಕ್ಲೂಷನ್ ರೀಚ್ ಆಗಬಹುದು.